ಆಯೋಗದ ಅಧ್ಯಕ್ಷರಾದಂತ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಎಸ್, ಈ ಇಶ್ಯೂ ಬಗ್ಗೆ ನಿಮಗೆ ಗೊತ್ತಾಗಿರುತ್ತೆ. ಆಲ್ರೆಡಿ ಮಹಿಳಾ ಆಯೋಗಕ್ಕೆ ಒಂದಕ್ಕಿಂತ ಹೆಚ್ಚು ಸಾರಿ ನಾವು ದೂರು ಕೊಟ್ಟಿದ್ದೀವಿ, ಬಟ್ ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಅಂತಿದ್ದಾರೆ ಮಹಿಳೆಯರು. ಇಲ್ಲ, ಕನ್ಸರ್ನ್ಡ್ ನಾವು ಯಾರು SP ಇದ್ದಾರೆ, ಕಮಿಷನರ್ ಇದ್ದಾರೆ, ನಾವು ಪತ್ರವನ್ನ ಬರೆದಿದ್ದೀವಿ. ಓಕೆ. ಅಲ್ಲ, ಈ ಮಹಿಳೆಯರು ಈಗೇನು ಆರೋಪ ಮಾಡ್ತಿದಾರಲ್ಲ, ಈಗ ಮಹಿಳಾ ಆಯೋಗಕ್ಕೆ ಬಂದು ದೂರು ಕೊಟ್ಟಿದ್ದು ಯಾವಾಗ? ನಾವು ಸುಮೋಟೋ ದಾಖಲ್ ಮಾಡ್ಕೊಂಡಿದ್ದೀವಿ. ಅವ್ರು ಬಂದು ನಿಮಗೆ ದೂರು ಕೊಟ್ಟಿಲ್ವಾ? ನನಗೆ ಬಂದಿಲ್ಲ. ಅಂದ್ರೆ ನಿಮಗೆ ಕೊಟ್ಟಿಲ್ಲ ಅಂದ್ರೂ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿರೋದು ನಿಮ್ ಗಮನಕ್ಕೆ ಬಂದಿದ್ಯಾ? ನೀವು ಚೆಕ್ ಮಾಡಿದೀರಾ? ನನಗೆ ನನ್ನ ಗಮನಕ್ಕೆ ಬಂದಿಲ್ಲ. ಓಕೆ. ಇದು ನಾವು ಸುಮೋಟೋ ಕೇಸ್ ದಾಖಲ್ ಮಾಡಿಕೊಂಡು ಕಮಿಷನರ್ಗೆ ನಾವು ಪತ್ರವನ್ನ ಬರೆದಿದ್ದೀವಿ. ಯಾವಾಗ ಸುಮೋಟೋ ದಾಖಲಾಗಿದ್ದು? ನೆನ್ನೆ. ಈಗ ಈ ಆರೋಪ ಮಾಡ್ತಿದಾರಲ್ಲ, ಈ ಮಹಿಳೆಯರು ಹೇಳ್ತಾ ಇರೋದು ನಾವು ಈ ಹಿಂದೆನೆ ಮಹಿಳಾ ಆಯೋಗಕ್ಕೂ ದೂರು ಕೊಟ್ಟಿದ್ದೀವಿ ಅಂತ. ಈ ಇನ್ಸ್ಪೆಕ್ಟರ್ ವಿರುದ್ಧ ಹೋಗ್ಲಿ, ಈ ಇನ್ಸ್ಪೆಕ್ಟರ್ ವಿರುದ್ಧ ಮಹಿಳಾ ಆಯೋಗದಲ್ಲಿ ಯಾವ್ದಾದ್ರು ಕಂಪ್ಲೇಂಟ್ ಆಗಿದ್ಯಾ ಈ ಒಂದು ವರ್ಷದಲ್ಲಿ? ನಾನು ಚೆಕ್ ಮಾಡ್ತೀನಿ. ನನ್ನ ಗಮನಕ್ಕೆ ಬಂದಿಲ್ಲ. ನಾನ್ ಗಮನಕ್ಕೆ ಬಂದ್ರೆ ನಾನು ಸುಮ್ನೆ ಕುತ್ಕೊಳ್ಳೋದಿಲ್ಲ. ನಾನು ನಿನ್ನೆ ನನಗೆ ಇದು ನೋಡಿದ ತಕ್ಷಣನೇ ನಾನು ಕಮಿಷನರ್ ಅವ್ರಿಗೆ ಇಮಿಡಿಯೇಟ್ಲಿ ಪತ್ರವನ್ನ ಬರೆದಿದೀವಿ. ಮತ್ತೆ ನಾನು ನಿನ್ನೆನೆ ಕಮಿಷನರ್ ಜೊತೆ ಮಾತಾಡಿದೆ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಮೇಡಮ್ ನಮ್ಗೆ ಯಾರು ಬಂದು ಕಂಪ್ಲೇಂಟ್ ಮಾಡಿಲ್ಲ, ಮಾಡಿದ್ರೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಆಕ್ಚುಲಿ ನಾನು ಇವತ್ತು ಬೆಳಗ್ಗೆ ಹೋಮ್ ಮಿನಿಸ್ಟರ್ ಅವ್ರನ್ನು ಸಹ ಬೆಳಗ್ಗೆ ಹೋಗಿ 8:00 ಭೇಟಿ ಮಾಡಿ, ಆಮೇಲೆ ಅವರು ಹೇಳಿದ್ರು ಪೊಲೀಸ್ನವರು ಇಮಿಡಿಯೇಟ್ಲಿ ಸುಮೋಟೋ ಕೇಸ್ ದಾಖಲ್ ಮಾಡ್ಕೋಬಹುದು, ನನ್ನ ಅನುಮತಿಗೂ ಕಾಯೋ ಅವಶ್ಯಕತೆ ಇಲ್ಲ. ಅವರು 2 ದಿನಗಳಲ್ಲಿ ಅವರು ತನಿಖೆಯ ವರದಿ ನನಗೆ ಒಪ್ಪಿಸ್ಬೇಕು ಅಂತಾನು ಸಹ ನನ್ಗೆ ಗೃಹ ಸಚಿವರು ಹೇಳಿದ್ರು. ಅದ ನಂತರ ನಾನು ಇವತ್ತು ಆಫೀಸಿಗೆ ಬಂದು ನಾನು ಇದನ್ನ ಈಗ ನಿಮ್ ಫೋನಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ. ನನ್ ಗಮನಕ್ಕೆ ಬಂದ್ರೆ ನಾನಂತೂ ಸುಮ್ನೆ ಕೂಡೋದಿಲ್ಲ. ಹಾಗಾದ್ರೆ ಆ ಮಹಿಳೆಯರ ಆರೋಪ ಮಾಡ್ತಾ ಇರೋದು ಮಹಿಳಾ ಆಯೋಗಕ್ಕೂ ಸಹ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ, ಬಟ್ ನಮಗೆ ಸರಿಯಾದ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ. ಅವರಿಗೆ ಸಿಟ್ಟಿದೆ, ಇಡೀ ವ್ಯವಸ್ಥೆ ಮೇಲೆ ಅವ್ರಿಗೆ ಸಿಟ್ಟಿದೆ. ಕಮಿಷನರ್ಗೆ ದೂರು ಕೊಟ್ಟಿದ್ದೀವಿ, ನಾವು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀವಿ, ಹೈಯರ್ ಆಫೀಸರ್ಗೆ ದೂರು ಕೊಟ್ಟಿದ್ದೀವಿ, ಬಟ್ ಏನೂ ಆಗಿಲ್ಲ. ನೋಡಮ್ಮ, ಆಯೋಗಕ್ಕೆ ದೂರು ಕೊಟ್ಟಿದ್ರೆ ನಾನು ಖಂಡಿತವಾಗ್ಲೂ ಚೆಕ್ ಮಾಡ್ತೀನಿ. ನನ್ ಗಮನಕ್ಕೆ ಬಂದಿಲ್ಲ. ನನಗೆ ಈಗ ನಂದು ಬಗ್ಗೆ ಈಗ ಬಿಡಿ. ಈಗ ಮುಖ್ಯವಾಗಿ ಆ ಒಂದು ಈಗ ನಾನು ಚೆಕ್ ಮಾಡಿಸ್ತೀನಿ, ಅದನ್ನಂತೂ ನಾನು ಸುಮ್ನೆ ಇದ್ ಮಾಡೋದಿಲ್ಲ. ಬಟ್ ಆದ್ರೆ ನನ್ ಗಮನಕ್ಕೆ ಬಂದಿಲ್ಲ. ನನ್ ಗಮನಕ್ಕೆ ಅವ್ರಿಗೆ ಆಯೋಗದಲ್ಲಿ ಲೆಟರ್ ಕೊಟ್ಟಿದಾರೋ ಇಲ್ಲೋ ಅದ್ ನನ್ನ ಗಮನಕ್ಕೆ ಬಂದ್ರೆ ಎಲ್ಲವೂ ಕನ್ಸರ್ನ್ ಅಧಿಕಾರಿಗಳಿಗೆ ಬರಿತೀವಿ, ಯಾವ್ದನ್ನು ಇಟ್ಕೊಳ್ಳೋದಿಲ್ಲ. ಓಕೆ, ಅದನ್ನ ಚೆಕ್ ಮಾಡಿ. ಅದನ್ನ ಪಕ್ಕಕ್ಕೆ ಹೇಳೋದಾದ್ರೆ ವಾಟ್ ನೆಕ್ಸ್ಟ್? ಈಗ ನೀವು ಸುಮೋಟೋ ಹಾಕೊಂಡಿದ್ದೀರಿ, ಸೊ 2 ದಿನದಲ್ಲಿ ವರದಿ ಕೊಡಕ್ಕೆ ಹೇಳಿದ್ದಾರೆ. ಅವರು ತನಿಖೆ ಮಾಡ್ಬೇಕಾಗತ್ತೆ. ಆಮೇಲೆ ನೋಡಿ, ಅವ್ರು ಏನ್ ಹೇಳಿದ್ರು ಕಮಿಷನರು, ಮೇಡಮ್ ನಮ್ಗೆ ಯಾರು ಸಂತ್ರಸ್ತೆ ಬಂದು ಯಾರು ನಮ್ಗೆ ದೂರ್ ಕೊಟ್ಟಿಲ್ಲ. ದೂರ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ನಾವು ಇದನ್ನ ತನಿಖೆ ಮಾಡಿ ಯಾರು ಈ ತರ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ವಿ ಅಂತ ಪೊಲೀಸ್ ಕಮಿಷನರ್ ನನಗೆ ಹೇಳಿದ್ರು. ಕೇಳಿಮಾ, ಆಮೇಲೆ ನಾನೇ ಕಮಿಷನರ್ ಅವ್ರಿಗೆ ಬೆಳಗ್ಗೆ ಮತ್ತೆ ನಾನು ಗೃಹ ಸಚಿವರನ್ನ ಭೇಟಿ ಆದಾಗ ಗೃಹ ಸಚಿವರು ಹೇಳಿದ್ರು, ನಮ್ಮ ಒಂದು ಇದ್ರ ತನ ಅವ್ರು ಕಾಯ್ಬೇಕಾಗಿಲ್ಲ, ಅವ್ರ ಪೊಲೀಸ್ ಅಧಿಕಾರಿಗಳಿಗೆ ಅವರೇ ಸುಮೋಟೋ ಕೇಸ್ ದಾಖಲ್ ಮಾಡ್ಕೋಬಹುದು ಇಂಥ ವಿಚಾರದಲ್ಲಿ. ನಾವು ಹೇಳಿ ಮಾಡೋತನ ಏನು ಅವ್ರು ಕಾಯ್ಬೇಕಾಗಿಲ್ಲ. ಸುಮೋಟೋ ಕೇಸ್ ದಾಖಲ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಇದೆಲ್ಲ ಈ ವಿಡಿಯೋಗಳನ್ನ ಇದನ್ನೆಲ್ಲ ನೋಡೋದನ್ನ ನಾವು ನೋಡಿದಾಗ ಒಂದು ಏನ್ ಅನ್ಸತ್ತೆ ಅಂತಂದ್ರೆ, ನಾವು ಹೇಳ್ಬೇಕಾಗಿಲ್ಲ ಯಾವುದೇ ಕಮಿಷನರ್ಗೆ, ಯಾವುದೇ ಪೊಲೀಸ್ ವರಿಷ್ಠರಿಗೆ. ನಿಮ್ಗೆ ನೋಡ್ತಾ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಇದ್ರಲ್ಲಿ ಏನೋ ಇದೆ, ಪ್ರೈಮಾ ಫೇಸಿ ಕಾಣುತ್ತಲ್ವಾ. ಇಮಿಡಿಯೇಟ್ಲಿ ಅವ್ರಿಗೆ ಸಸ್ಪೆನ್ಷನ್ ಇಟ್ಟು ತನಿಖೆಯನ್ನ ಮಾಡ್ಬೋದು. ಇದು ಯಾಕಂದ್ರೆ ನಿಜ ಏನ್ ಬರುತ್ತೆ, ಸುಳ್ಳು ಏನ್ ಬರುತ್ತೆ, ಅದು ಎವಿಡೆನ್ಸಸ್ ತನಿಖೆ ಆದ್ಮೇಲೆ ಅದು ಬರುತ್ತೆ. ಅದೇ ಆಗ್ಲಿ ಅಂತ ಮೇಡಮ್, ಅದೇ ತನಿಖೆನೇ ಆಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಕಳೆದ ಜುಲೈಯಿಂದ ದೇ ಆರ್ ಸ್ಟ್ರಗ್ಲಿಂಗ್. ಕಳೆದ ಜುಲೈಯಿಂದ ನಮ್ಮದೇ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತಾಡಿದ್ರು ಆರೋಪ ಮಾಡ್ತಾ ಇರುವಂತ ಈ ಮಹಿಳೆಯರು. ಎಷ್ಟು ದೂರು ಕೊಡೋದು, ಎಷ್ಟು ಕಂಪ್ಲೇಂಟ್ ಕೊಡೋದು ಅಂತ. ಕಮಿಷನರ್ ಆಫೀಸ್ಗೆ ಬಂದು ಕುತ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮತ್ತೆ 2 ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದೀವಿ, ಇಲ್ಲಿ ತನಕ ಅದನ್ನ ಕನ್ಸಿಡರೇ ಮಾಡಿಲ್ಲ ಅಂತ. ಆಯ್ತು, ಈಗ ಒಂದು ಸ್ಪೀಡ್ ಅಪ್ ಆಗ್ತಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನಿನ್ನೆ ಈ ಸುದ್ದಿ ಬ್ರೇಕ್ ಮಾಡಿದ ನಂತರ ಇವತ್ತು ಬೆಳಿಗ್ಗೆಯಿಂದನೂ ನಾವು ನೋಡ್ತಾ ಇದೀವಿ, ಒಂದಷ್ಟು ಅಪ್ಡೇಟ್ಸ್ ಆಗ್ತಾ ಇದೆ. ಬಟ್ ಇನ್ನು ಮೇಲಾದ್ರೂ ಇದು ಸ್ಪೀಡ್ ಅಪ್ ಆಗ್ಲಿ ಅಂತ. ಅಲ್ಲಿ ತಪ್ಪಾಗಿದೆ ಅಂದ್ರೆ ಶಿಕ್ಷೆ ಆಗ್ಲಿ, ಯಾರು ತಪ್ಪು ಅನ್ನೋದು ಗೊತ್ತಾಗಬೇಕಾದ್ರೂ ಎನ್ಕ್ವೈರಿ ಆಗ್ಬೇಕಮ್ಮ. ಖಂಡಿತವಾಗ್ಲೂ ಆಗ್ಬೇಕು. ನಿಮ್ಮ ಸಪೋರ್ಟ್ ಹೇಗಿರುತ್ತೆ? ನನ್ ಸಪೋರ್ಟ್ ಖಂಡಿತವಾಗ್ಲೂ ಸಂತ್ರಸ್ತೆ ಪರ ಇರುತ್ತಮ್ಮ.
ಎಸ್ ಓಕೆ ಥ್ಯಾಂಕ್ ಯು ನಾಗಲಕ್ಷ್ಮಿ ಅವರೇ ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.